ಇದು ಓಲ್ಡೆಸ್ಟ್ ಕೆಟಗರಿ ಇನ್ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ಅಥವಾ ಯೂಟ್ಯೂಬ್ ಇದರಲ್ಲಿ ಮೊಬೈಲ್ ರಿವ್ಯೂಸ್. ಮೊಬೈಲ್ ರಿವ್ಯೂಸ್. ನಿಜವಾಗ್ಲು ದಟ್ ಈಸ್ ಅ ಡಾರ್ಕ್ ವರ್ಡ್. ನಿಜವಾಗ್ಲು ಡಾರ್ಕ್ ವರ್ಡ್. ಯಾಕೆ ಹೇಳ್ತೀನಿ ಅಂದರೆ ನಿಜವಾಗ್ಲು ಈಗ ಒಂದು ಮೊಬೈಲ್ ಬಂದಿದೆ ಅಂದರೆ, ಅದಕ್ಕೆ ರಿವ್ಯೂ ಬಂದಿದೆ ಅಂದರೆ, ಅದರ ರಿವ್ಯೂ ಆನೆಸ್ಟ್ ಕೊಡಬೇಕು ಅಂತ ನೀವು ರೆಡಿ ಆಗ್ತೀರ, ಆಯಿತಾ, ಆ್ಯಸ್ ಎ ರಿವ್ಯೂವರ್. ಆದರೆ ಅದರ ಹಿಂದೆ ಒಂದು ಸರ್ಟನ್ ಥಿಂಗ್ಸ್ ಅಟ್ಯಾಚ್ಡ್ ಇರ್ತವೆ. ಫಸ್ಟು ನಿನ್ನ ಮೊಬೈಲ್ ಕೊಡಬೇಕು ಅಂದರೆ ಯು ಶುಡ್ ಓನ್ಲಿ ಟಾಕ್ ಅಬೌಟ್ ಗುಡ್ ಥಿಂಗ್ಸ್, ನಾಟ್ ಬ್ಯಾಡ್ ಥಿಂಗ್ಸ್, ಆಯಿತಾ, ಕಂಪ್ನಿ ಕಡೆಯಿಂದ ಬರಬೇಕು. ಸೊ ಅದು ಫಸ್ಟ್ ಥಿಂಗು. ಸೆಕೆಂಡ್ಲಿ ಕ್ರಿಟಿಸೈಸ್ ಮಾಡೋಂಗಿಲ್ಲ, ಎನಿ ಕಂಡೀಷನ್ ಕ್ರಿಟಿಸೈಸ್ ಮಾಡೋಂಗಿಲ್ಲ. ಈ ಎಲ್ಲ ಕಂಡೀಷನ್ಸ್ ಒಪ್ಕೊಂಡ್ರೆ ದೇ ವಿಲ್ ಪ್ರೊವೈಡ್ ಯು ಎ ಸೆಟ್. ಅದ್ರ ಮೇಲೆ ರಿವ್ಯೂ ಮಾಡ್ತೀಯಾ, ಯು ವಿಲ್ ಗೆಟ್ ಎ ಕ್ಯಾಶ್ ಅಮೌಂಟ್, ಎಲ್ಲ ಆಗುತ್ತೆ. ಆದರೆ ಒಂದು ಕೆಳಗಡೆ ನಾರ್ಮಲಿ ಜನ ಆ್ಯಡ್ ಮಾಡ್ತಾರೆ, ದಿಸ್ ಈಸ್ ಎ ಪ್ರಮೋಷ್ನಲ್ ವಿಡಿಯೋ ಅಂತ. ಯಾಕೆ ಅಂದರೆ ದೇ ಹ್ಯಾವ್ ಟೇಕನ್ ಮನಿ ಫ್ರಾಮ್ ಮೊಬೈಲ್ ಕಂಪ್ನೀಸ್. ಇಂಡಿಯಾದಲ್ಲಿ ನಾನು ಕಾಣಲೇ ಇಲ್ಲ ಪ್ರಮೋಷ್ನಲ್ ವಿಡಿಯೋ ಅಂತ ಆ್ಯಡ್ ಮಾಡಿಬಿಟ್ಟೆ. ಹೊರಗಡೆ ಔಟ್ಸೈಡ್ US ಅಲ್ಲಿ ನೋಡಿದರೆ ಡಿಕ್ಲೇರ್ ಮಾಡ್ತಾರೆ, ದಿಸ್ ಈಸ್ ಅ ಪ್ರಮೋಷ್ನಲ್ ವಿಡಿಯೋ, ಮೀನ್ಸ್ ಮೇಡ್ ವಿತ್ ಅ ಕೊಲಾಬರೇಷನ್ ವಿತ್ ಮೊಬೈಲ್ ಕಂಪ್ನಿ, ಯಾರು ಪ್ರೊವೈಡ್ ಮಾಡ್ತದೆ ಅವ್ರ ಜೊತೆ. ಇಂಡಿಯಾದಲ್ಲೇ ತುಂಬ ಕಮ್ಮಿ ಇದೆ. ತುಂಬ ಜನ ವೀಡಿಯೋ ಮಾಡಿಬಿಡ್ತಾರೆ, ಚೆನ್ನಾಗಿದೆ, ಹೊಸ ಮೊಬೈಲ್ ಲಾಂಚ್ ಆಯಿತಾ, ಚೆನ್ನಾಗಿದೆ, ಹಿಂಗಿದೆ ಹಂಗಿದೆ ಅಂತ ಹೇಳಿ ಮುಗಿಸ್ಬಿಡ್ತಾರೆ. ರೀಸನ್ ಇದು ಒಂಥರ ಸ್ಕ್ಯಾಮೇ. ಯಾಕಂದರೆ ಒಂದು ಮೊಬೈಲ್ ಈಸ್ ಎ ನೌ ಯುಟಿಲಿಟಿ, ಎಲ್ಲರ ಹತ್ರನೂ ಒಂದು ಇದ್ದೇ ಇರುತ್ತೆ, ಬೇಕೇ ಬೇಕನ್ನೋ ಜಮಾನ ಬಂದಾಗಿದೆ ಈಗ. ಅದರಲ್ಲೂ ಎರಡು ಥರ ಇರುತ್ತೆ. ನೀನು ಹೊಸ ಮೊಬೈಲ್ ನೀನು ರಿವ್ಯೂ ಮಾಡಿದೆ ಅಂದರೆ ಯು ವಿಲ್ ಗೆಟ್ ವ್ಯೂಸ್, ಆಯಿತಾ. ಮೊಬೈಲಲ್ಲಿ ರೇಟಲ್ಲಿ ಹಾಗೆ ಲಾಂಚ್ ಆಗಿ 1 ಅವರಲ್ಲೂ ಅಲ್ಲ, 1 ನಿಮಿಷದಲ್ಲೂ ಪುಷ್ ಮಾಡ್ತಾರೆ ವಿಡಿಯೋನ, ಆಯಿತಾ. ಸೊ ಹಂಗೆ ಕಟ್ ಥ್ರೋಟ್ ಕಾಂಪಿಟೇಷನ್ ಇದೆ. ಸೊ ಅದಕ್ಕೆ ನಿನಗೆ ಮೊಬೈಲ್ ಕಂಪ್ನಿಯವ್ರು ಕೊಡಲಿಲ್ಲ ಅಂದರೆ ಯು ಕ್ಯಾನಾಟ್ ಕ್ರಿಯೇಟ್ ವೀಡಿಯೋ. ನಿನ್ಗೆ ವೀಡಿಯೋ ಮಾಡಲಿಲ್ಲ ಅಂದರೆ ನನ್ನ ವ್ಯೂಸ್ ಕಮ್ಮಿ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಈ ಸ್ಕ್ಯಾಮ್ಸ್ಗೂ ಜನ ಹೋಗ್ತಿದ್ದಾರೆ. ಅದು ಆಯಿತು, ತುಂಬ ವರ್ಷ ತನಕ ಆಯಿತು, ಗೊತ್ತೇ ಆಗಲಿಲ್ಲ. ಆಮೇಲೆ ಕೆಲವು ಜನ ಈಗ ರೀಸೆಂಟಲ್ಲಿ 1-2 ವರ್ಷ ನೋಡ್ತೀನಿ, ಗ್ಯಾನ್ ಥೆರಪಿ ಅಂತ ಒಬ್ಬನಿದ್ದಾನೆ, ಹಿಂದಿಲಿ ಮಾಡ್ತಾನೆ, ಕನ್ನಡದಲ್ಲಿ ಟೆಕ್ ಇನ್ ಕನ್ನಡ ಇದ್ದಾರೆ, ಆಯಿತಾ. ಅವರು ಪ್ರಮೋಷ್ನಲ್ ವೀಡಿಯೋ ಅಂದರೆ ಹೇಳ್ತಾರೆ. ಇವರಿಬ್ಬರು ಅವ್ರು ಮೊಬೈಲ್ ಕಂಪ್ನಿಯಿಂದ ತೊಗೊಂಡಿದ್ರೆ ಫಸ್ಟು ಹೇಳ್ಬಿಡ್ತಾರೆ, ಈ ವಿಡಿಯೋ ಪ್ರಮೋಷ್ನಲ್ ವೀಡಿಯೋ ಮೇಡ್ ಇನ್ ಕೊಲಾಬ್ರೇಷನ್, ನಾನು ಬರೀ ಫೀಚರ್ಸ್ ಬಗ್ಗೆ ಮಾತಾಡ್ತೀನಿ, ಫುಲ್ ರಿವ್ಯೂ ಆಮೇಲೆ ಬರುತ್ತೆ ಅಂತ. ಓಕೆ, ದ್ಯಾಟ್ ಈಸ್ ಓಕೆ. ಫೀಚರ್ಸ್ ಹೇಳಿ ಪ್ಲಸ್ ಮೈನಸ್ ಇನ್ನೊಂದು ವೀಡಿಯೋ ಇರುತ್ತೆ, ಹಿಂಗೆ ಡಿಕ್ಲೇರ್ ಮಾಡಿದರೆ ನಡೆಯುತ್ತೆ. ಆದರೆ ವ್ಯೂಗೋಸ್ಕರ ಈ ಸೆಕ್ಟ್ರಲ್ಲಿ ಜನ ಇದನ್ನೂ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇದೂ ನಡೀತಾ ಇದೆ. ಸೊ ಅದನ್ನ ನೋಡ್ಕೊಂಡು ತಗೊಂಡು ಎಷ್ಟು ಜನ ಬಕರಾಗ. ರೀಸೆಂಟ್ಲಿ ಒಂದು ಮೊಬೈಲ್ ಪ್ರಚಾರಕ್ಕೆ ಇದು ಇನ್ನೊಂದು ಪ್ರಚಾರಕ್ಕೆ ಬಂತು. ತುಂಬ ಚೆನ್ನಾಗಿದೆ ಮೊಬೈಲು, ರಫ್ ಆ್ಯಂಡ್ ಟಫು, ಮಿಲ್ಟ್ರಿ ಗ್ರೇಡ್ ಬಿಲ್ಡ್ ಕ್ವಾಲಿಟಿ ಇದೆ ಅಂತ. ನಾನು ಅದನ್ನು ನೋಡಿ, ಚೆನ್ನಾಗಿ ಬಿಲ್ಡ್ ಕ್ವಾಲಿಟಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಅಂತ ನಂಬ್ಕೊಂಡೆ. ನೋಡಿದರೆ ಏನಾಗ್ತಿದೆ ಅಂದರೆ, ಆ ಗುರು ಫಸ್ಟ್ ದಿನ ತೊಗೊಂಡೊಬ್ಬನು ಬೆಳೆಸ್ಬಿಟ್ಟಿದ್ದಾನೆ ನಾರ್ಮಲಿ, ಆಯಿತಾ. ಫಸ್ಟ್ ದಿನವೇ ಕ್ರ್ಯಾಕು ಬಿದ್ದು, ಸುಮ್ಮನೆ ಕೈ ನಾರ್ಮಲ್ ಹೈಟಿಂದ ಬಿದ್ದು ಕ್ರ್ಯಾಕು. ಇದ್ಯಾವುದು ಮಿಲ್ಟಿ ಗ್ರೇಡು? ಎಲ್ಲ ಕಡೆ ಇದನ್ನು ಯೂಟ್ಯೂಬ್ ತುಂಬ ಬಂದಿದೆ ವೀಡಿಯೋಸು. ನಾನು ಒಂದು 8 ಜನರನ್ನು ನೋಡಿದ್ದೀನಿ. ದೇ ಆರ್ ಶೋಯಿಂಗ್ ವಾಷಿಂಗ್ ಮೆಷಿನಲ್ಲಿ ಹಾಕ್ತವ್ರೆ, ಹಿಂಗೆ ನೆಲದ ಮೇಲೆ ಬಿಸಾಕ್ತವ್ರೆ. ಅದಂತೂ ಫೇಕ್ ಅಂತ ಗೊತ್ತಾಯ್ತು. ಪೇಪರ್ ವಾಲ್ನೆಟ್ ಅಂತ ಬರ್ತವೆ. ಪೇಪರ್ ವಾಲ್ನೆಟ್ ಅಂದ್ರೆ ಹಿಂಗೆ ಬರೀ ಸುಮ್ಮನೆ 2 ಬಟನ್ ಹಿಂಗೆ ಮಾಡಿದ್ರೆ ಇದಾಗುತ್ತೆ, ಅದನ್ನು ಹೊಡಿತಾರೆ. ಪೇಪರ್ ವಾಲ್ನೆಟ್ ಅಲ್ಲಿ ನಾನು 5,000 ಮೊಬೈಲ್ ತಗೊಂಡು ಹೊಡೆದ್ರು ಅದು ಹೊಡಿಯಲ್ಲ, ಆಯ್ತಾ. ಪೇಪರ್ ವಾಲ್ನೆಟ್ ಅದನ್ನು ಫೇಕ್ ಅಂತ ಅದನ್ನೇ ಯೂಟ್ಯೂಬಲ್ಲಿ ತೋರಿಸಿದ್ರು. ಅದು ಸುಮ್ಮನೆ ಗಿಮಿಕ್ ಮಾಡಿದ್ದದು ಅಷ್ಟೇ. ಗಿಮಿಕ್ಸ್ ಆರ್ ಓಕೆ, ಗಿಮಿಕ್ ಮಾಡ್ತೀಯಾ ಓಕೆ, ಸ್ಟಿಲ್ ಓಕೆ. ಯಾಕಂದ್ರೆ ಪೇಪರ್ ವಾಲ್ನೆಟ್ ಮುರಿಯುತ್ತೆ ಅಂತ ಅವ್ನು ಹೇಳಿದ್ದಾನೆ, ಅದು ಮುರಿಯುತ್ತೆ, ದಟ್ ಸ್ಟಿಲ್ ಓಕೆ. ಆದರೆ ಇದು ವಾಷಿಂಗ್ ಮೆಷಿನಲ್ಲಿ ಹಾಕಿ ವಾಟರ್ ಪ್ರೂಫು ಮಿಲ್ಟ್ರಿ ಗ್ರೇಡ್ ಅಂತ ಸೇಲ್ ಮಾಡಿ ಸುಮ್ಮನೆ ಒಂದು ಕೈಯಿಂದ ಯೂಸರ್ ನಾರ್ಮಲ್ ಬಿದ್ದು ಮುರಿದ್ರೆ ಅದು ರಿಪ್ಲೇಸ್ಮೆಂಟ್ ಯಾರು ಕೊಡ್ತಾರೆ? ರಫ್ ಆ್ಯಂಡ್ ಟಫ್ ಹಂಗಂದ್ರೆ ಅವ್ರು ಹೇಳಿದ ಸುಳ್ಳು ಅಂತ ಪ್ರೂವ್ ಆಯಿತು ತಾನೆ. ಕೆಳಗಡೆ ಫೈನ್ ಪ್ರಿಂಟಲ್ಲಿ ಹಾಕಿರ್ತಾರೆ, ರಿಯಲ್ ಟೈಮ್ ಕಂಡೀಷನ್ಸ್ ಅಪ್ಲೈ ಅಂತ. ಅದೇ ಮೇನ್ ಪಾರ್ಟಿ ಚಿಕ್ಕದಾಗಿರುತ್ತಲ್ವಾ, ಯಾವ್ದು ದೊಡ್ಡದಾಗಿರ್ಬೇಕು ಅದೇ ದೊಡ್ಡದಾಗಿಲ್ಲ. ಕಂಪ್ನಿಯಿಂದ ಡೈರೆಕ್ಟ್ ಆಗಿ ಕೈಗೆ ತಗೊಂಡೋಗಿ ಹಂಗಿದೆ ಹಿಂಗಿದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ಹೆಂಗ್ ನಂಬಕ್ ಸಾಧ್ಯ? ಅವ್ರ ಮೊಬೈಲ್ಸ್ ಎಲ್ಲ ಲಾಂಚ್ ಆಗಕ್ಕಿಂತ ಮುಂಚೆ 1 ವೀಕ್ ಮುಂಚೆನೆ ಬರುತ್ತಂತೆ ವಿಡಿಯೋಸ್ ಎಲ್ಲ ಮಾಡಿ. ಅಂದ್ರೆ 1 ಮಂತ್ ಮುಂಚೆ ಕೊಟ್ಟಿರ್ತಾರೆ ಅವ್ರಿಗೆ, ಮೊಬೈಲ್ ವಿಡಿಯೋ ಮಾಡಿ ರೆಡಿ ಮಾಡಿ ಇಟ್ಟಿರಿ, ನಾವ್ ಹೇಳಿದ ಡೇಟಿಗೆ ಮಾತ್ರ ರಿಲೀಸ್ ಮಾಡ್ಬೇಕು ವಿಡಿಯೋನ ಅಂತ. ಅದೆಲ್ಲ ಕಂಡೀಷನ್ಸ್ ಇರುತ್ತೆ ಅವ್ರಿಗೆ, ಬರೀ ಪಾಸಿಟಿವ್ ಹೇಳ್ಬೇಕು ಅಂತ.